ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಇಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಬರ್ತಿರುವಂಥ ಯಾವುದೇ ರೀತಿಯಾಗಿರುವಂಥ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ಇವೆಲ್ಲದರಿಂದ ಕೂಡ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದರೆ ಸರಳವಾಗಿರುವಂಥ ನಿಮಗೆ ಪರಿಹಾರ ಅಕ್ಷಯ ವೃಕ್ಷವನ್ನು ನೀವು ಬರಮಾಡ್ಕೊಳ್ಬಹುದು. ಇನ್ನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಅದ್ಭುತವಾಗಿ ಮನೆ ಕಟ್ತಾ ಇದ್ರು, ಅದನ್ನ ನೋಡ್ತಾ ಇದ್ರೆ ನಮಗೆ ಒಂಥರ ಆಸೆ ಆಗುತ್ತೆ, ಎಷ್ಟು ಚೆನ್ನಾಗಿ ಮೂಡ್ ಬರ್ತಾ ಇದೆ ಮನೆ, ಫುಲ್ ಫಿನಿಶಿಂಗ್ ಆದ್ಮೇಲೆ ಹೇಗಿರುತ್ತೋ ಅಂತ. ಆದರೆ ಅನ್ಫಾರ್ಚುನೇಟ್ಲಿ ಅರ್ಧಕ್ಕೆ ಮನೆ ಕಟ್ತಾ ಇರುವಂಥದ್ದು ನಿಂತು ಹೋಗುತ್ತೆ. ಸೊ ಈ ಥರ ಒಂದೆರಡಲ್ಲ, ತುಂಬ ಜನಕ್ಕೆ ಅವ್ರವ್ರದೇನಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂತ ಹೇಳ್ಬೋದು. ಅವರ ಫ್ಯಾಮಿಲಿ ಸರ್ಕಲ್ನಲ್ಲಿ, ಫ್ರೆಂಡ್ಸ್ ಸರ್ಕಲ್ನಲ್ಲಿ ಈ ಥರ ಅಷ್ಟು ಚೆನ್ನಾಗಿ ಕಟ್ತಾ ಇರ್ತಾರೆ, ಚೆನ್ನಾಗಿ ಬರುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಇನ್ನು ಯಾವಾಗ ಗುರುಪ್ರವೇಶ ಮಾಡ್ತಾರೆ ಅಂತಂದರೆ ಅರ್ಧಕ್ಕೆ ಸ್ಟಾಪ್ ಆಗುತ್ತೆ. ಇದು ಮತ್ತೆ ರೀಸ್ಟಾರ್ಟ್ ಆಗಬೇಕು, ಸಂಪೂರ್ಣ ಆಗಬೇಕು ಆ ಮನೆ ಅಂತಂದರೆ ಏನಾದರೂ ಪರಿಹಾರ ಮಾಡ್ಕೊಳ್ಬೋದಾ? ಯಾಕೆ ಈ ಥರ ಆಗುತ್ತೆ ಗುರುಗಳೇ? ಎಸ್ಪೆಷಲಿ ಏನಾದರೂ ವಾಸ್ತು ದೋಷ ಇದ್ದಾಗ ಈ ಥರ ಸಮಸ್ಯೆ ಬರುತ್ತಾ? ಅದನ್ನು ತಿಳ್ಕೊಂಡು ನಾವು ಸ್ಟಾರ್ಟ್ ಮಾಡಿದರೆ ಈ ಥರ ಆಗ್ತಿರ್ಲಿಲ್ವಾ? ಈ ರೀತಿ ಯೋಚನೆಗಳೆಲ್ಲ ಬರುತ್ತೆ, ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದನ್ನು ತಿಳ್ಕೊಂಡು ಇದನ್ನು ತಿಳ್ಕೊಂಡು ಅಂತ ಅಲ್ಲ, ಪಾಪ ತಿಳ್ಕೊಂಡಿರ್ತಾರೆ, ಮಾಡಿರ್ತಾರೆ. ಕೆಲವೊಂದು ಕಾರಣಾಂತರಗಳು ಇವ್ರು ಏನು ಮಾಡ್ತಾರೆ ಅಂದರೆ, ಈ ಮನೆ ಕಟ್ಟೋರು ಪಾಪ ಅವ್ರ ಪಾಡಿಗೆ ಕಟ್ತಿರ್ತಾರೆ. ಒಬ್ಬೊಬ್ಬರು ನನ್ನ ಸಜೆಷನ್ ಕೊಡ್ತಾರೆ ಬಂದು, ಅದು ನಿಜ ಎಲ್ಲ ಕೆಟ್ಟೋಗುತ್ತೆ ಪಾಪ ಅವರಿಗೆ. ಇದು ಹಿಂಗಿದ್ರೆ ಚೆನ್ನಾಗಿತ್ತು, ಇನ್ನೊಂದು ಇಲ್ಲಿ ಪಿಲ್ಲರ್ ಬಂದಿದ್ರೆ ಚೆನ್ನಾಗಿತ್ತು ಅಂತ ಇನ್ನೊಬ್ಬ ಯಾವನೋ ಬರ್ತಾನೆ. ಇನ್ನೊಬ್ಬರು ಬಂದು ಹೆಂಗೂ ಕಟ್ತಾ ಇದೆಯಾ, ಎಂದು ಅಷ್ಟು ಆ ಕಡೆಗೆ ಹಾಕೊಂಡ್ಬಿಟ್ರೆ ಚೆನ್ನಾಗಿತ್ತು ಅಂತ ಇನ್ನೊಬ್ಬ ಹೇಳ್ತಾನೆ. ಅಯ್ಯೋ ಈ ಮೂಲೆಯಲ್ಲಿ ಬರಬಾರ್ದಾಗಿತ್ತು ಅಂತ ಇನ್ನೊಬ್ಬ ಅಂತಾನೆ. ಕಟ್ಟೋನ ಕತೆ ಏನು ಹೇಳಿ? ಏನೋ ಅದಷ್ಟು ಅವಣಿಸ್ಕೊಂಡು ಒಂದು ಗೂಡು ಅಂತ ನಿರ್ಮಾಣ ಮಾಡ್ಕೊಂಡು ಹೋಗೋಣ ಅಂದರೆ ಕಟ್ಟೋವಾಗ ಸಾಕಾಗ್ಬಿಡುತ್ತೆ ಈ ಜನಗಳದ್ದು. ಏನೋ ಒಂದು ತಲೆನೋವು. ಅವ್ರು ಕಟ್ಟಲ್ಲ, ಕಟ್ಟೋವ್ರಿಗೆ ಒಳ್ಳೆ ಮನಸ್ಸಿಂದ ಅವರು ಬ್ಲೆಸ್ ಮಾಡಲ್ಲ. ಏನು ಹೇಳ್ತಾರಲ್ಲ ಹಂಗೆ, ಇವ್ರು ಹೇಳೋ ಮಾತುಗಳಿಂದ ಹೆಂಗೆ ತಲೆ ಕೆಟ್ಟೋಗುತ್ತೆ ಅಂದರೆ, ಈ ಹಳಸದ ಅನ್ನ ತಿಂದರೆ ಹೊಟ್ಟೆ ಕೆಟ್ಟೋಗುತ್ತೆ, ಇವ್ರ ಮಾತುಗಳು ಕೇಳಿದ್ರೆ ತಲೆ ಕೆಟ್ಟೋಗುತ್ತೆ. ಹಾಗೆ ಇವ್ರ ಮಾತುಗಳು ಕೇಳ್ಕೊಳ್ತಾ ಬಂದರೆ ತಲೆ ಕೆಟ್ಟೋಗುತ್ತೆ. ವಾಸ್ತು ಅಂದರೆ ನಾವು ತುಂಬ ತಲೆ ಕೆಡಿಸ್ಕೊಬಾರ್ದು. ನಾನು ಆಗಾಗ ಒಂದು ಡೆಫಿನೇಷನ್ ಕೊಡ್ತಾ ಇರ್ತೀನಿ ನಿಮಗೆ. ನಮ್ಮ ದೇಹವೇ ವಾಸ್ತು. ಈ ಪಾದ, ನಮಗೆ ಈ ಕಾಲು, ಕೈ, ಕಣ್ಣು ಯಾವ್ದು ಎಲ್ಲಿರಬೇಕು ಅಲ್ಲಿ ಭಗವಂತ ಕರೆಕ್ಟಾಗಿ ಕೊಟ್ಟಿದ್ದಾನೆ. ಮನೆಯ ವಾಸ್ತು ಕೂಡ ಹಾಗೆ. ಈ ಕಿಟಕಿ ಬಾಗಿಲಲ್ಲಿ ಎಲ್ಲಿ ಬರಬೇಕು, ಗಾಳಿ ಎಷ್ಟು ಮನೆಯೊಳಗೆ ಬರಬೇಕು, ಆಮೇಲೆ ಒಂದು ಆಯುವರ್ಗ ಅಂತ. ಯಾಕಂದರೆ ಎಷ್ಟಕ್ಕೂ ಮನೆ ಕಟ್ಟೋದು ಅಲ್ವಲ್ಲ, ಒಂದಿಷ್ಟು ಪ್ರಮಾಣ ಅಂತಿದೆ. ಆ ಪ್ರಮಾಣವನ್ನೇ ನಾವು ಆಯುವರ್ಗ ಅಂತ ಕರೆದ್ವಿ. ಅದಕ್ಕೆ ಸಾಧ್ಯವಾದಷ್ಟು ಇವರೆಲ್ಲ ನೋಡಿ ಮಾಡ್ಕೊಂಡಿರ್ತಾರೆ ಪಾಪ. ಇತ್ತೀಚೆಗೆ ಅದೆಲ್ಲ ಇದೆ, ಯಾರೇ ಕಟ್ಟಬೇಕಾದ್ರೂ ಆಯುವರ್ಗ ಗಮನಿಸ್ತಾರೆ, ಕಟ್ಟಿರ್ತಾರೆ. ಬಟ್ ಕಾರಣ ನಿಂತು ಹೋಗಲಿಕ್ಕೆ ಹಲವಿದೆ ಇದರಲ್ಲಿ, ಒಂದೇ ಅಂತಿಲ್ಲ. ಅವರು ಮಾಡಿದ ಟೈಮ್ ಆಗಿರ್ಬೋದು, ಇನ್ನೊಬ್ಬರನ್ನು ನಾವು ಯಾವುದೇ ಕಾರಣಕ್ಕೂ ದೂಷಣೆ ಮಾಡಬಾರ್ದು. ನೀನು ಮಾಡಿದ್ದು ಸರಿ ಇಲ್ಲ, ನೀನು ಮಾಡಿದ್ದು ಹೀಗಿತ್ತು ಹಾಗಿತ್ತು ಏನೂ ಹೇಳಬಾರ್ದು. ಒಟ್ಟಾರೆ ನಮ್ಮ ಸಮಯ ಸರಿ ಇಲ್ಲ. ಒಟ್ಟಾರೆಯಾಗಿ ಇದೆಲ್ಲ ಹೇಗಿರುತ್ತೆ ಅಂತಂದರೆ, ನಿಧಾನಕ್ಕೆ ನಾವು ತಲೆ ಉಪಯೋಗಿಸ್ಕೊಂಡು ಮೇಲೆ ಎದ್ದೇಳೋದಷ್ಟೇ ಕಲಿಬೇಕು, ಇನ್ನೊಬ್ಬರನ್ನು ದೂಷಿಸಲೇಬಾರದು. ಅದಕ್ಕಾಗಿ ಏನಾದರೂ ಮಾಡೋವಂಥದ್ದಿತ್ತು ಅಂತಂದರೆ, ವಾಸ್ತುವಿನಲ್ಲಿ ಬಹಳ 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 ತಂತ್ರಗಳಿದ್ದಾವೆ. ಯಾರನ್ನೂ ಕೇಳದೆ, ಏನನ್ನೂ ಅದಕ್ಕೆ ತಲೆ ಕೆಡಿಸ್ಕೊಳ್ಳದೆ ನಾವು ಮಾಡ್ಕೊಳ್ತೀವಿ ಅಂತಂದರೆ ಒಂದಷ್ಟು ಡೆವಲಪ್. ನಿಂತಿರೋ ಮನೆಗೆ ನೀವು ಕೇಳ್ದಂಗೆ ಪಾಪ ಒಂದು ಆಸೆ ಇಟ್ಕೊಂಡು ಕಟ್ಟಿರ್ತಾರೆ, ಅರ್ಧಕ್ಕೆ ನಿಂತಾಗ ಏನೋ ಒಂದು ಫೈನಾನ್ಷಿಯಲಿ ಪ್ರಾಬ್ಲಮ್ ಬಂದು, ಅದು ಇನ್ಯಾವುದು ಅಕ್ಕಪಕ್ಕದ ಜಗಳಗಳು, ಈ ಅಣ್ಣ ತಮ್ಮದು ನನ್ನ ಭಾಗದಲ್ಲಿ ಕಟ್ಟಿಬಿಟ್ಟಿದೆಯಾ ಅಂತ ಇನ್ನೊಬ್ಬ ಬಂದ ತಲೆರಟೆ ಮಾಡಿ ನಿಲ್ಲಿಸಿದ್ದು, ಒಟ್ಟಾರೆ ಏನೋ ಒಂದು ಸಮಸ್ಯೆ ಬಂದಿದೆ, ಮನೆ ನಿಂತಿದೆ. ಯಾವ ಮನೆ ನಿಂತಿದೆಯೋ ಅದೇ ಮನೆಯಲ್ಲಿಯೇ ಒಂದು ದೀಪವನ್ನು ಬೆಳಗಬೇಕು. ಒಂದು ಗೋಧಿ ಹರಡೋದು, ಗೋಧನ ಮೇಲೆ ಮಣ್ಣಿನ ಹಣತೆ ಇಡೋದು, 24 ತಾಸು ಆ ದೀಪ ಉರಿಬೇಕು. 24 ತಾಸು ಉರಿಯೋ ಹಾಗೆ ಅದನ್ನು ನೋಡ್ಕೊಳ್ಬೇಕು. ಇದನ್ನು ಅಖಂಡ ದೀಪ ಅಂತ ಕರೀತಾರೆ. ಈ ದೀಪವನ್ನು ತೆಗೆದುಕೊಂಡೋಗಿ ಈ ಗೋಧಿ ಸಮೇತ ನೀರಿಗೆ ಹಾಕುವಂಥದ್ದು. ಅಥವಾ ಅದೇ ಮನೆಯಲ್ಲಿ ಇನ್ನೂ ಕೂಡ ಮೋಲ್ಡಿಯನ್ ಆಗಿಲ್ಲ ಗುರುಗಳ, ನಾವು ಪಾಯ ಹಾಕಿ ಬಿಟ್ಬಿಟ್ಟಿದ್ದೀವಿ, ಯಾಕೋ ಮನೆ ಎದ್ದೇಳ್ತಾ ಇಲ್ಲ ಅನ್ನೋರಾದರೆ ಅಲ್ಲಿ ಒಂದು ಹಸು ಕರುನ ಬಿಟ್ಟು ಓಡಾಡಿಸ್ತಕ್ಕಂಥದ್ದು, ಆ ಜಾಗದಲ್ಲಿ ಒಂದು ಹಸು ಕರುನ ಅಲ್ಲಿ ಸ್ವಲ್ಪ ಕಟ್ಟಾಕಿ ಅಲ್ಲೇ ಸ್ವಲ್ಪ ಮೇವು ಹಾಕುವಂಥದ್ದು. ಗೊತ್ತಿಲ್ಲ, ಆ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ಹಸು ಬಂದು ಕೂಡಲೇ ಅದು ಪಲಾಯನವಾಗುತ್ತೆ. ಅದು ಹಸುಗೇನು ತೊಂದರೆ ಆಗಲ್ಲ. ಅದಕ್ಕಾಗಿ ಆ ಹಸುವಿಗೆ ಅಲ್ಲಿ ಮೇವು ಹಾಕುವಂಥದ್ದು.
ಅಥವಾ ನೀವೇ ಅಲ್ಲಿ ಕುಟುಂಬಸ್ಥರು ಒಂದಷ್ಟು ಜನ ಕೂತ್ಕೊಂಡು ಖುಷಿಯಿಂದ ಸಂತೋಷದ ಮಾತುಗಳನ್ನ ಆಡ್ತಾ ಒಂದು ಬೆಳಗ್ಗೆಯೋ ಒಂದು ಮಧ್ಯಾಹ್ನವೋ ಅದೇ ಜಾಗದಲ್ಲಿ ಕುಳಿತುಕೊಂಡು ಊಟವನ್ನು ಮಾಡುವಂಥದ್ದನ್ನು, ಆಮೇಲೆ ನವಧಾನ್ಯಗಳನ್ನು ನೀರಲ್ಲಿ ನೆನೆಸಿಬಿಟ್ಟು ಆ ಜಾಗದಲ್ಲಿ ಒಂದಷ್ಟು ಎಲೆಗಳನ್ನು ಹಾಕಿ ಅಲ್ಲೆಲ್ಲ ಇಟ್ಟು ಹೋಗುವಂಥದ್ದು, ಪಶು ಪಕ್ಷಿಗಳು ತಿಂದು ಹೋಗ್ತಕ್ಕಂತಹದ್ದು. ಆಮೇಲೆ ಅಕ್ಕಿ ಹಿಟ್ಟು, ಬೆಲ್ಲವನ್ನು ಸ್ವಲ್ಪ ಅಲ್ಲಿ ಈರುಳ್ಳಿಗೆ ಹಾಕುವಂಥದ್ದು, ಬಿಳಿ ಸಾಸಿವೆಯನ್ನು ಹಾಕಿ ಆ ಜಾಗದಲ್ಲಿ ಚೆಲ್ಲುವಂಥದ್ದು. ಇಷ್ಟು ಮಾಡ್ಕೊಳ್ಳಿ. ಇಷ್ಟೆಲ್ಲವೂ ಯಾವುದಾದ್ರೂ ಸರಿ ಅಥವಾ ಎಲ್ಲ ಮಾಡ್ಕೊಳ್ತೀನಿ ಅಂದರೂ ಸರಿ, ಒಟ್ಟಾರೆಯಾಗಿ ನೀವು ಯಾವ ರೆಮಿಡಿ ಮಾಡಿದ್ರೂ ಅಲ್ಲಿಂದ ಆಚೆಗೆ ನೀವಿನ್ನು ಯೋಚನೆ ಮಾಡೋ ಹಾಗೇ ಇಲ್ಲ. ನೀವು ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇರ್ಬೋದು ಅಷ್ಟೇ. ನಿಮ್ಗೆ ಯಾವ ವಿಚಾರಕ್ಕೆ ಸ್ಟ್ರಕ್ ಆಗಿತ್ತೋ ಅಲ್ಲಿಂದ ಆಚೆಗೆ ಅದು ಬಿಡುಗಡೆಗೊಳ್ಳುತ್ತೆ. ಯಾವುದೋ ಒಂದು ರೂಪದಲ್ಲಿ ಯಾರೋ ಒಂದು ಸಹಾಯ ಮಾಡ್ತಾರೆ, ಆ ಮನೆ ಆಗ್ತಾ ಬರುತ್ತೆ, ಅದ್ಭುತವಾಗಿ ಆಗುತ್ತೆ. 9ನೇ ದಿನದಲ್ಲೇ ಪ್ರಾರಂಭ ಆಗುತ್ತೆ. ನೀವೇನು ಭಯ ಪಡಬೇಕಾಗಿಲ್ಲ. ಅರ್ಧಕ್ಕೆ ನಿಂತಿರ್ತಕ್ಕಂಥವ್ರು ಮನಸ್ಸನ್ನು ನೇರವಾಗಿ ಇಟ್ಕೊಳ್ಳಿ. 10 ಜನ ಹೇಳಿದ್ದನ್ನು ಕೇಳಿಸ್ಕೊಳ್ಬೇಡಿ. ಮತ್ತೊಂದು ಗೋಡೆ ಹೊಡೆದಾಕಂಥ ಪ್ರಯತ್ನ ಏನೂ ಮಾಡಬೇಡಿ. ಖುಷಿಯಿಂದ ನಿಮ್ಮ ಮನಸ್ಸಿಗೆ ಅನ್ನಿಸಿದ ಹಾಗೆ ನೀವು ಬದುಕಿ ಅಷ್ಟೆ. ಖಂಡಿತ ಗುರುಗಳೇ, ನೀವು ಹೇಳಿದ್ದು ಮಾತಂತೂ ಸತ್ಯ ಅಂತಲೇ ಹೇಳ್ಬೋದು. ಮನೆ ಕಟ್ಟಿದ ಮೇಲೆ ಕೂಡ ಅದೇ ರೀತಿ ಕಾಮೆಂಟ್ಸ್ ಮಾಡ್ತಿರ್ತಾರೆ ಗೃಹ ಪ್ರವೇಶಕ್ಕೆ ಬಂದಾಗ. ಬಟ್ ಇನ್ ಕೇಸ್ ಮುಂಚೆನೇ ಮಾಡಿದ್ರೆ ಈ ರೀತಿ ಅರ್ಧದಲ್ಲಿ ನಿಂತು ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಬಟ್ ನಮಗೆ ಏನು ಬರಬೇಕು ಅನ್ನೋ ಪ್ಲ್ಯಾನ್ ಇರುತ್ತೋ ಅದನ್ನು ನಾವು ಫೋಕಸ್ ಮಾಡಬೇಕೇ ಹೊರತು ಬೇರೆನ ನಾವು ಯೋಚನೆ ಮಾಡುವಂಥದ್ದು ಬೇಡ ಅಂದ್ರಿ. ಬಟ್ ಎಷ್ಟೇ ಅರ್ಧಕ್ಕೆ ನಿಂತಿದ್ರು, ಎಷ್ಟೇ ತಿಂಗಳಾಗಿದ್ರು ನಿಂತು ಈ ರೆಮಿಡಿ ನೀವೇನು ತಿಳಿಸಿದ್ರ ಆ ರೆಮಿಡಿಗಳ ಆಪ್ಷನ್ಸೇ ಕೊಟ್ಬಿಟ್ಟಿದ್ದೀರಾ ಅಂತ ಹೇಳ್ಬೋದು. ಅದನ್ನು ಮಾಡ್ಕೊಳ್ಳೋದ್ರಿಂದ ಮತ್ತೆ ರೀಸ್ಟಾರ್ಟ್ ಆಗುತ್ತೆ, ಅವರ ಕನಸಿನ ಮನೆ ನಿರ್ಮಾಣ ಆಗೇ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮ್ಮ ಒಂದು ಫ್ಯಾಮಿಲಿನಲ್ಲಾಗಿರ್ಬೋದು ಅಥವಾ ಫ್ರೆಂಡ್ ಸರ್ಕಲ್ನಲ್ಲಿ, ನೇಬರ್ಸಲ್ಲಿ ತುಂಬ ಚೆನ್ನಾಗಿ ಕಟ್ತಾ ಇರುವಂಥ ಮನೆ ಅರ್ಧಕ್ಕೆ ಸ್ಟಾಪ್ ಆಗಿತ್ತು ಅಂತಂದರೆ ಅವರಿಗೆ ಖಂಡಿತವಾಗ್ಲೂ ಈ ರೆಮಿಡಿನ ತಿಳಿಸ್ಕೊಡಿ. ಮತ್ತೆ ರೀಸ್ಟಾರ್ಟ್ ಆಗಬೇಕು ಅಂತಂದರೆ ಗುರುಗಳು ತಿಳಿಸಿರುವಂಥ ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ. ನಮಸ್ಕಾರ.